ಕೇರಳ ಸಮಾಜಂ ಉಡುಪಿ ಇದರ ವತಿಯಿಂದ ತಮ್ಮ ಪ್ರಥಮ ಓಣಂ ಸಂಭ್ರಮಾಚರಣೆ ಭಾನುವಾರ ನಗರದ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ನ್ಯಾಯಾಧೀಶರಾದ ಕಿರಣ್ ಎಸ್ ಗಂಗಣ್ಣನವರ ಉದ್ಘಾಟಿಸಿ ಮಾತನಾಡಿ, ಕೇರಳೀಯರು ಇಂದು ತಮ್ಮ ಕಲೆ ಮತ್ತು ಸಂಸ್ಕೃತಿಯಿಂದಾಗಿ ಪ್ರತಿ ಪ್ರದೇಶದಲ್ಲಿ ಮನೆಮಾತಾಗಿದ್ದಾರೆ. ಅವರ ಶೈಕ್ಷಣಿಕ ಪರಿಶ್ರಮದ ಫಲವಾಗಿ ಇಂದು ದೇಶದ ಅತ್ಯುನ್ನತ ಸರಕಾರಿ ಹುದ್ದೆಗಳನ್ನು ಸಹ ಪಡೆಯುವಲ್ಲಿ ಶಕ್ತರಾಗಿದ್ದಾರೆ. ಓಣಂ ಹಬ್ಬ ಪ್ರತಿಯೊಬ್ಬರನ್ನು ಒಗ್ಗೂಡಿಸುವ ಹಬ್ಬವಾಗಿದ್ದು ಕೇರಳದ ವಿಶಾಲವಾದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಶುಭ ಹಾರೈಸಿದರು. Myself and my wife both are very happy and elated to be among you in the celebration of this occasion. Perhaps I was not aware of such a jubilant celebration of Onam festival by Kerala Samaja at Udupi. It was hardly more than 1.5 years or so. And because of my professional occupations, I am withheld from associating myself from social celebrations. Therefore, I was not so well informed or acquainted to address you on this occasion. And please excuse me for that. Secondly, only after coming down to this venue and place, I came to witness the jubilation among the crowd of Malayalam, how significant it is for them to celebrate the Onam festival. The moment I entered the auditorium, I witnessed the upcoming prayer of Lord Ganesha. It was soul-touching prayer. Yes, very often prayers are made both at the beginning and at the end of every function to make primarily function the success. Secondly, to take the ambitions of the function in the future as a success. Yes. More than that, a humility and humbleness in every prayer are found from its culture. What I mean to say is that Malayalam and Kerala state, being southernmost tip of our whole India, are known for huge size of history, culture, trade and everything. Particularly, most people of both Kerala and Tamil Nadu are known for occupying best post in the central civil services. Yes, including Mr. Shashi Tharoor. Most of the Kerala people, however advanced they may be, but celebration of Onam acquires a significant role both in their personal and social cause. I, with my family, feel great pride, happiness, pleasure in being part of your celebrations, and I sincerely extend my best wishes to you all who are here in the auditorium and who are all associated with the celebration of this Onam. Thank you very much. Thank you. Thank you, sir.
We are delighted to have with us as chief guest ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ಕೇರಳೀಯರು ತಮ್ಮ ಶ್ರದ್ಧೆ ಮತ್ತು ಪರಿಶ್ರಮದಿಂದಾಗಿ ವಿಶ್ವದೆಲ್ಲೆಡೆ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನಮ್ಮ ನೆರೆಯ ಕೇರಳ ರಾಜ್ಯ ಮತ್ತು ಕರಾವಳಿ ಜಿಲ್ಲೆಗೆ ಅವಿನಾಭಾವ ಸಂಬಂಧವಿದ್ದು ಹೆಚ್ಚಿನ ಸಂಖ್ಯೆಯ ಕೇರಳೀಯರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಗಾಗಿ ನೆಲೆ ನಿಂತು ಇಲ್ಲಿನ ಆರ್ಥಿಕ, ಸಾಮಾಜಿಕ ಪ್ರಗತಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ ಎಂದರು. ಇವತ್ತು ನಾಡಿನೆಲ್ಲೆಡೆ ಕಳೆದ ವರ್ಷದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಗಿದ್ದರೆ ಉಡುಪಿಯ ವಿಶೇಷತೆ ಇವತ್ತು ಮತ್ತು ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಪ್ರಥಮವಾಗಿ ಮಾತನಾಡಲಿಕ್ಕೆ ಬಯಸಿದ್ದೇವೆ. ಅದರ ಜೊತೆಗೆ ಬಹುಶಃ ಧರ್ಮಭೂಮಿಯನ್ನು ಬಿಟ್ಟು ಕರ್ಮಭೂಮಿಯಲ್ಲಿ ನಿಂತಿರುವ ಎಲ್ಲ ಕೇರಳ ಸಮಾಜ ಬಂಧುಗಳು ತನ್ನ ಸಮಾಜದ ಒಗ್ಗಟ್ಟು ನಮ್ಮ ಶಕ್ತಿ ಎಂಬ ರೀತಿಯಲ್ಲಿ ಇವತ್ತು ನಮ್ಮ ಓಣ ಹಬ್ಬವನ್ನು ಎಲ್ಲ ಸಮಾಜ ಬಾಂಧವರ ಜೊತೆಗೆ ಆಚರಿಸುವ ಮೂಲಕ ನಮ್ಮ ಶಕ್ತಿ ನಮ್ಮ ಒಗ್ಗಟ್ಟನ್ನು ತೋರಿಸಿಕೊಟ್ಟ ಎಲ್ಲ ಕೇರಳದ ಬಂಧುಗಳಿಗೆ ಓಣಂ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸಿದ್ದೇವೆ. ಬಹುಶಃ ಕೇರಳ ಯಾವ ರೀತಿ ದೇವಾಲಯಗಳ ಮನೆಗೆ ಅಂತ ಕರೆಯಲ್ಪಟ್ಟು ಅದೇ ರೀತಿ ನಮ್ಮ ಅಭಿವೃದ್ಧಿ ದರ್ಶನಗಳನ್ನು ಕೂಡ ಕೇರಳಕ್ಕೆ ಯಾವುದೇ ರೀತಿ ಕಮ್ಮಿಲ್ಲದಲ್ಲಿ ನಮ್ಮಲ್ಲಿ ಕೂಡ ಭೂತಾನದಲ್ಲಿ ಆಗಾರದ ದೇವಾಲಯದಲ್ಲಿ ಪಂಚ ರೀತಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಬರ್ತವೆ. ಬಹುಶಃ ಕರಾವಳಿಯ ಕೇರಳ ಇರ್ಬೋದು, ನಮ್ಮ ಕರ್ನಾಟಕದ ಕರಾವಳಿ ಬಹಳ ಹತ್ತಿರದ ಭಾವನಾತ್ಮಕ ಸಂಬಂಧ ಇರುವಂಥ ಇಲ್ಲಿದೆ. ಏಕೆಂದರೆ ಮಂಗಳೂರಿನಲ್ಲಿ ಅತಿ ಹೆಚ್ಚು ಕೇರಳದ ಜನರು ತನ್ನ ಬದುಕನ್ನು ಕಟ್ಟಿಕೊಂಡು ತನ್ನ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ತನ್ನ ಉದ್ಯೋಗಕ್ಕಾಗಿ ಇವತ್ತು ಉಡುಪಿ ಮಂಗಳೂರಿನಲ್ಲಿ ನೆಲೆಯೂರಿದ ಮಂಡಲಗಳು ಬಹಳಷ್ಟು. ಇವತ್ತು ಯಾವ ರೀತಿ ಕೇರಳದ ಬಂಧುಗಳು ಅಲ್ಲಿ ಕಳೆದ ಸಂದರ್ಭದಲ್ಲಿ 6 ಗಂಟೆಗಳ ತಪ್ಪಿಲ್ಲ ಕೇರಳದವರು ಕೈಗಾರಿಕೆ ಸೇರಿದ್ದಾರೆ. ಆ ದೇಶದ ಯಾವುದೇ ಮೂಲೆಗೆ ಹೋದರೂ ಕೂಡ ಅಲ್ಲಿ ಕೇರಳ ಹೋದರೆ ಕೇರಳ ಸಮಾಜ ಕೇರಳ ಬಂಧುಗಳು ಅಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿತ್ವವನ್ನು ಕೇರಳ ಸಮಾಜವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಅತಿ ಹೆಚ್ಚು ವಿದ್ಯಾವಂತರ ರಾಜ್ಯ ಕೂಡ ಕೇರಳ. ಅತಿ ಹೆಚ್ಚು IAS IPS ಅಧಿಕಾರಿಗಳನ್ನು ಉನ್ನತ ಅಧಿಕಾರಿಗಳನ್ನು ಹೊಂದಿರುವಂಥ ಜಿಲ್ಲೆ ಕೂಡ ರಾಜ್ಯ ಕೂಡ ಕೇರಳ. ಆ ದೃಷ್ಟಿಯಲ್ಲಿ ಕೇರಳದ ಸಮಾಜ ಬಂಧುಗಳ ಕೊಡುಗೆ ಕೇವಲ ಕೇರಳಕ್ಕೆ ಮಾತ್ರ ಈ ದೇಶಕ್ಕೆ ಕೂಡ ಬಹಳ ಮಹತ್ವದ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಶಾಸಕರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಏಕೆಂದರೆ ಕೇರಳ ಮತ್ತು ನಮ್ಮ ಕರಾವಳಿಯ ಮೀನುಗಾರಿಕೆಗೆ ಬಹಳಷ್ಟು ಹತ್ತಿರದ ಸಂಬಂಧ. ನಮ್ಮೊಬ್ಬ ಮೀನುಗಾರ ಕುಟುಂಬದಲ್ಲಿ ಇಟ್ಟುಕೊಂಡು ದಿನನಿತ್ಯ ನಮ್ಮ ವ್ಯವಹಾರದಲ್ಲಿ ದಿನಕ್ಕೆ 5 ಗಾಡಿ ನೀರನ್ನು ಖರೀದಿ ಮಾಡಿ ಕೇರಳದ ತಮಿಳುನಾಡಿನಂತೆ ನಾವು ಹೇಗೆ ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಕೇರಳದಲ್ಲಿ ನಮ್ಮ ಮೀನುಗಾರಿಕೆ ಕಡಿಮೆ ಆದ ಸಂದರ್ಭದಲ್ಲಿ ಕೇರಳದಲ್ಲಿ ಮೀನುಗಾರಿಕೆ ಖರೀದಿ ಮಾಡಿ ನಾವು ಇಲ್ಲಿ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದರಿಂದಾಗಿ ಕೇರಳದ ಜನರು ಮತ್ತು ನಮ್ಮ ಕರಾವಳಿ ಜನರು ನಮ್ಮ ವಿಶೇಷವಾಗಿ ನಮ್ಮ ಮೀನುಗಾರರು ಬಹಳ ಹತ್ತಿರದ ಒಂದು ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡಂಥ ಒಂದು ಸಂದರ್ಭ. ಇವತ್ತು ಓಣಂ ಹಬ್ಬವನ್ನು ಮೊನ್ನೆ ಆಗಿದ್ದು ಕೂಡ ಬಿಡುವಿಲ್ಲದ ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು ಅಧಿಕಾರದಿಂದ ನೀವು ಆಯ್ಕೆ ಮಾಡಿದ್ದೀವಿ. ಖಂಡಿತವಾಗಿಯೂ ಯಾವುದೇ ಒಂದು ಸಮಾಜದ ಏಳಿಗೆ ಮಾಡಬೇಕಾದ್ರೆ ಸಮಾಜದಲ್ಲಿ ಒಗ್ಗಟ್ಟು ಇರಬೇಕು. ಸಮಾಜದಲ್ಲಿ ಒಗ್ಗಟ್ಟನ್ನು ಮಾಡುವಂಥ ಒಂದು ನೇತೃತ್ವ ಬೇಕು. ನಳಿನ್ ಕುಮಾರ್ ಅವರು ಆ ಒಗ್ಗಟ್ಟನ್ನು ಮಾಡುವಂಥ ನೇತೃತ್ವದಲ್ಲಿ ಸಿಕ್ಕೋಗಿ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮಗಳಾಗಿ ಖಂಡಿತವಾಗಿಯೂ ಶಾಸಕರಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ಖಂಡಿತ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೇರಳ ಸಮಾಜ ಉಡುಪಿ ಇದರ ಅಧ್ಯಕ್ಷರಾದ ಅರುಣ್ ಕುಮಾರ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಜಿಲ್ಲಾ ಶ್ರೇಷ್ಠ ಶಿಕ್ಷಕಿ ಪ್ರಶಸ್ತಿ ಪಡೆದ ಸರಸ್ವತಿ ಟೀಚರ್, ದ್ವಿತೀಯ ಪಿಯುಸಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 9ನೇ ರ್ಯಾಂಕ್ ಪಡೆದ ಬಿಬಿನ್ ಬಿಜೋಯ್, ಗಾಯನದಲ್ಲಿ ವಿಶೇಷ ಸಾಧನೆ ತೋರಿದ ವಿಷ್ಣು ನಂಬಿಯಾರ್ ಅವರನ್ನು ಗೌರವಿಸಲಾಯಿತು. 10ನೇ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ, ಪೂಕಳಂ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಕಾರ್ಯಕ್ರಮದಲ್ಲಿ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗೋವಾ ರಾಜ್ಯದ ರಾಜ್ಯಪಾಲ ಶ್ರೀಧರನ್ ಪಿಳ್ಳೈ ಅವರ ಶುಭಾಂಶನಾ ನುಡಿಯನ್ನು ವಿಡಿಯೋ ಮೂಲಕ ಪ್ರದರ್ಶಿಸಲಾಯಿತು. ಓಣಂ ಹಬ್ಬವು ಕೇರಳದ ನಾಡಹಬ್ಬವಾಗಿದೆ ಹಾಗೂ ಓಣವನ್ನು ಆಚರಿಸಿದ ಮನೆಗಳು ಯಾರು ಇರಲಿಲ್ಲ. ಯಾವ ಊರಲ್ಲಿದ್ದರು, ಯಾವ ದೇಶದ ಯಾವ ಮೂಲೆಯಲ್ಲಿದ್ದರು, ಇಲ್ಲ ಜಗತ್ತಿನ ಯಾವ ಮೂಲೆಯಲ್ಲಿದ್ದರು ಮಲಯಾಳಿ ಆದವ ಕೇರಳ ಓಣಂ ಹಬ್ಬವನ್ನು ಆಚರಿಸ್ತಾರೆ. ಅದು ಸಂದರ್ಭದಲ್ಲಿದ್ದರೂ ಆಚರಿಸ್ತಾರೆ ಅಂತ ಅನಿಸ್ತದೆ. ಏಕೆಂದರೆ ಓಣಂ ಹಬ್ಬದ ವೈಭವ ಆಗಿದೆ. ಇಲ್ಲಿ ಈ ಚಿಕ್ಕ ಜಿಲ್ಲೆಯಾದ ಉಡುಪಿಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಮಲಯಾಳಿ ಸೇರಿ ಇಲ್ಲಿ ಗ್ಯಾದರಿಂಗ್ ಆಗಿದೆ ಅಂದರೆ ಓಣಂ ಹಬ್ಬದ ವೈಭವ ಎಷ್ಟಿದೆ ಅಂತ ನೀವು ಊಹಿಸ್ಬೋದು. ಈ ಓಣಂ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಲಿಕ್ಕೆ ನಮ್ಮೊಂದಿಗೆ ಹಗಲಿರುವುದರಿಂದ ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಸ್ಗೆ ನನ್ನ ವೈಯಕ್ತಿಕ ಧನ್ಯವಾದ ತಿಳಿಸ್ತೇನೆ. ಎಲ್ಲ ಸಮಾಜ ಮೆಂಬರ್ಸ್ ಕೂಡ ತುಂಬ ಕಷ್ಟಪಟ್ಟು ಈ ಪ್ರೋಗ್ರಾಮನ್ನು ಮಾಡಿದ್ದೇವೆ. ಇದು ಸಹಕರಿಸಿದ ಎಲ್ಲ ಮಹಿಳೆಯರಿಗೂ ನಾನ್ ಮಹಿಳೆಯರಿಗೂ ನನ್ನ ಕೃತಜ್ಞತೆಗಳು. ಮಾಹೆ ಸಂಸ್ಥೆಯ ಪ್ರೊಫೆಸರ್ ಸಾಬು ಕೆಎಂ ಸುವರ್ಣ, ಖ್ಯಾತ ಸಿನೆಮಾ ತಾರೆಯರಾದ ವಿವೇಕ್ ಗೋಪನ್, ಸೀಮಾಜಿ ನಾಯರ್, ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್, ಆಚರಣಾ ಸಮಿತಿಯ ಸಂಚಾಲಕಿ ಬಿನ್ಸಿಮ್ ಎಂ ಜಾರ್ಜ್ ಹಾಗೂ ಇತರರು ಉಪಸ್ಥಿತರಿದ್ದರು.